4:15 ಬಸ್ ಬಿಟ್ರೆ ಮತ್ತೆ 6:00 ಇರೋದು. ಇವಾಗ ಸ್ಕೂಲ್ಗೆ ಸ್ಪೆಷಲ್ ಕ್ಲಾಸ್ ಎಲ್ಲ ತಗೊಂತಾರೆ. 5:30 ಒಂದು ಬಸ್ ಬೇಕೇ ಬೇಕಣ್ಣ. ಅಷ್ಟೊತ್ತವರೆಗೆ ಬಸ್ ಮುಂದೆ ಹೋಗೋದೇ ಇಲ್ಲ. ಹೀಗೆ ಬೇಕೇ ಬೇಕು ಬಸ್ ಬೇಕು ಎಂದು ಕೂಗುತ್ತಾ ಸರ್ಕಾರಿ ಬಸ್ಗೆ ಅಡ್ಡಲಾಗಿ ಮಲಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಸುತ್ತಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಿಗೊಲ್ಲವಾರಹಳ್ಳಿ ಗೇಟ್ನಲ್ಲಿ. ರೆಡ್ಡಿಗೊಲ್ಲವಾರಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ನೂರಾರು ವಿದ್ಯಾರ್ಥಿಗಳು ಶಾಲಾ ಸಮಯದಲ್ಲಿ ಸಮರ್ಪಕ ಬಸ್ ಸೌಲಭ್ಯ ಸಿಗುತ್ತಿಲ್ಲ ಎಂದು ಆರೋಪಿಸಿ ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಆಚಗಾನಪಲ್ಲಿ ಮಾರ್ಗದ ಬಸ್ಗೆ ಅಡ್ಡಲಾಗಿ ಕುಳಿತ ವಿದ್ಯಾರ್ಥಿಗಳು ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಗೂ ನುಗ್ಗಿ ವಾಹನಗಳನ್ನು ತಡೆದರು. ಚಿಕ್ಕಪೈಲಗುರ್ಕಿ, ಹರಿಸ್ಥಳ, ರೆಡ್ಡಿಹಳ್ಳಿ, ಅಮ್ಮಗಾರಹಳ್ಳಿ ಹಾಗೂ ದಿಬ್ಬೂರಹಳ್ಳಿ ಭಾಗಗಳಿಂದ ವಿದ್ಯಾರ್ಥಿಗಳು ಶಾಲೆಗೆ ಬರುತ್ತಾರೆ. ಆದರೆ ಕಳೆದ 1 ವರ್ಷದಿಂದ ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸಂಜೆ ಸುಮಾರು 4:30ಕ್ಕೆ ಶಾಲೆ ಮುಗಿದ್ರೂ ಬಸ್ ಸೌಲಭ್ಯ ಇಲ್ಲದ ಕಾರಣ ಮನೆ ತಲುಪಲು ರಾತ್ರಿ 7ರಿಂದ 8 ಗಂಟೆಯಾಗುತ್ತದೆ ಎಂದು ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ. ಸರ್ ನೀವ್ಯಾಕೆ ಸರ್ ಬಸ್ ನಿಲ್ಲಿಸ್ತಾ ಇಲ್ಲ? ಸರ್ ಸರ್ ನೀವ್ಯಾಕೆ ಬಸ್ ನಿಲ್ಲಿಸ್ತಾ ಇಲ್ಲ? ಬಸ್ಸುಗಳು ನಿಲ್ಲಿಸ್ತಾ ಅಣ್ಣ ಬಸ್ಸುಗಳು ರಶ್ ಆಗಿ ಡೋರಲ್ಲೇ ಮಾತಾಡ್ತಾ ಇದ್ವಿ ಅಣ್ಣ. ಒಂದೊಂದ್ಸಲ 25 ಜನ ಹಂಗೆಲ್ಲ ಇಲ್ಲೇ ಇರ್ತಾರಣ್ಣ. 50 ಜನ ಹಂಗಿರ್ತಾರಣ್ಣ, ಇಲ್ಲೇ ಇರ್ತಾರಣ್ಣ. ಮತ್ತೆ ಹೋಗೋದು 6:30 ಮತ್ತೆ 7 ಗಂಟೆ ಆಗುತ್ತಣ್ಣ. ನಮ್ ಕಡೆ ಆದ್ರೆ ಹೋಗ್ಬೋದು. ಹಿಂಗ ದಿಬ್ಬೂರ ಹರಿಸ್ಥಳ ಅಣ್ಣ 6:30 7 ಗಂಟೆ ಹಿಂಗ್ ಹೋದ್ರೆ 8:30 9 ಗಂಟೆ ಆಗುತ್ತೆ ಅಣ್ಣ. ದಿಬ್ಬೂರಲ್ಲಿ ಕಡೆ ಆದ್ರೆ ಹೋದ್ರೆ ಅದರಿಂದ ಬಸ್ ಮಂತ್ ಅಂತ ನಾವ್ ಹಿಂಗ್ ಮಾಡ್ತಾ ಇದೀವಿ ಅಣ್ಣ. ನೀವೇ ಹಿಂಗ್ ಮಾಡ್ತಾ ಇದೀರಪ್ಪ? ನೀವೇ ಮಾಡ್ತಾ ಇದ್ದೀರಾ? ಯಾರು ಹೇಳ್ಕೊಡಿ. ಮಳೆಗಳೇ ಬಂದಾಗ ನಿಲ್ಲಿಸ್ತಾರ? ಮಳೆ ಬಂದಾಗ ಅವಾಗ ನಿಲ್ಲಿಸ್ತಾರ ಗಾಡಿಗಳು? ಯಾವಾಗ ಹಿಂಗೆ ಮಾಡ್ತಾರ? ಇವತ್ತು ಒಂದೇ ದಿವಸ ಯಾವತ್ತು ಹಿಂಗೆ ಮಾಡೋದು? ಯಾವತ್ತು ಹಿಂಗೆ ಮಾಡ್ತಾರ? ಕಂಡಕ್ಟರ್ ಎಲ್ಲ ಹೊಡಿಯಕ್ಕೆ, ಇದು ಡ್ರೈವರ್ ಎಲ್ಲ ಹೊಡಿಯಕ್ಕೆ ಬರ್ತಾರ. ಯಾವ ಡ್ರೈವರ್? ಇನ್ನು ವಿಶೇಷವಾಗಿ ವಿದ್ಯಾರ್ಥಿನಿಯರು ಬಸ್ ವ್ಯವಸ್ಥೆ ಇಲ್ಲದೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಕೂಡಲೇ ಹೆಚ್ಚುವರಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ತಮ್ಮ ಊರುಗಳಿಗೆ ಸಮರ್ಪಕ ಸಾರಿಗೆ ವ್ಯವಸ್ಥೆ ಕಲ್ಪಿಸುವವರೆಗೂ ಹೋರಾಟ ಮುಂದುವರಿಸುವುದಾಗಿ ವಿದ್ಯಾರ್ಥಿಗಳು ಪಟ್ಟು ಹಿಡಿದರು. ಶಾಲಾ ಮಕ್ಕಳೇ ಹೆದ್ದಾರಿಗೆ ಇಳಿದು ಪ್ರತಿಭಟನೆ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಸಾರ್ವಜನಿಕರ ಗಮನ ಸೆಳೆದಿದೆ. ಎಲ್ಲ ಫ್ರೀ ಅಂತ ಹೇಳ್ತಾರಲ್ಲಮ್ಮ, ಹೆಣ್ಮಕ್ಳಿಗೆಲ್ಲ ಫ್ರೀ ಅಂತಾರಲ್ಲಮ್ಮ. ಇದು ಸರ್ಕಾರ
ಯಾವ ಬಸ್ ನಿಲ್ಲಿಸ್ತಾ ಇಲ್ಲಮ್ಮ? ಯಾವ ಬಸ್ಗೂ ನಿಲ್ಲಿಸಲ್ಲ? ಯಾವ ಬಸ್ಸು ನಿಲ್ಸಲ್ಲ. ಒಟ್ನಲ್ಲಿ ಬಸ್ ಸೌಲಭ್ಯಕ್ಕಾಗಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳೇ ರಸ್ತೆಗೆ ಇಳಿದು ಪ್ರತಿಭಟನೆ ನಡೆಸಿದ್ದಾರೆ. ಮಕ್ಕಳ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಶಾಲಾ ಸಮಯಕ್ಕೆ ಅನುಗುಣವಾಗಿ ಸಮರ್ಪಕ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಕಲ್ಪಿಸಬೇಕೆಂಬುದು ವಿದ್ಯಾರ್ಥಿಗಳು ಹಾಗೂ ಪೋಷಕರ ಒತ್ತಾಯವಾಗಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. 4:00ವರೆಗೆ ಬಸ್ ಬಿಟ್ರೆ ಮತ್ತೆ 6:00ವರೆಗೆ ಇರೋದು. ಇವಾಗ ಸ್ಕೂಲ್ಗೆ ಸ್ಪೆಷಲ್ ಕ್ಲಾಸ್ ಎಲ್ಲ ತಗೊಂತಾರೆ. 5:00ವರೆಗೆ ಒಂದು ಬಸ್ ಬೇಕೇ ಬೇಕಣ್ಣ. ಅಷ್ಟೊತ್ತವರೆಗೆ ಬಸ್ ಮುಂದೆ ಹೋಗೋದೇ ಇಲ್ಲ. ಬೇಕು, ಬೇಕು.